ನಂಗೆ ಸ್ವಲ್ಪ ಕೆಲಸ ಇದೆ, ಬೆಂಗಳೂರು ಹೋಗಿ ಬರ್ತೀನಿ. ಮತ್ತೆ ಬೆಂಗಳೂರಾ? ಯಾಕೋ? ಸ್ವಲ್ಪ ಕೆಲಸ ಇದೆ ಅಮ್ಮ. ಕೆಲ್ಸಕ್ಕೆ ಹೋಗ್ಬೇಡ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಒಬ್ನೇ ಹೋಗ್ಬೇಡ, ದತ್ತನ್ ಕರ್ಕೊಂಡು ಹೋಗ್. ನಾನೇನು ಚಿಕ್ಕ ಮಗುನ ಎಲ್ಲ ಕಡೆ ದತ್ತನ ಕರ್ಕೊಂಡು ಹೋಗೋಕೆ? ಹಾಗಲ್ಲ ಕಣೋ, ಪರಿಸ್ಥಿತಿ ಮೊದ್ಲಿನ ಹಾಗೆ ಇಲ್ಲ ಅಲ್ವಾ? ಒಬ್ನೇ ಓಡಾಡ್ಬೇಡ, ದತ್ತನ್ನು ಕರ್ಕೊಂಡು ಹೋಗು. ದತ್ತ ದತ್ತ, ಏನ್ ಚಿಕ್ಕಮ್ಮ? ಇವನೇನೋ ಅರ್ಜೆಂಟ್ ಕೆಲಸ ಅಂತ ಬೆಂಗಳೂರಿಗೆ ಹೋಗ್ಬೇಕಂತೆ, ನೀನು ಅವನ ಜೊತೆ ಹೋಗು. ಮ್ಯಾಚ್ ಮುಗಿಯೋವರೆಗೂ ಅವನನ್ನು ಒಬ್ನೇ ಎಲ್ಲೂ ಬಿಡ್ಬೇಡ, ಒಟ್ಟಿಗೆ ಇರು. ಸರಿ ಚಿಕ್ಕಮ್ಮ, ನಡಿ ನಾನು ಬರ್ತೀನಿ. ಏನು ಹೋಗೋಣ? ಅಮ್ಮ ಹೇಳುದು ಅಂತ ಹೊರಟುಬಿಟ್ಟ. ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಹೋಗು, ಅಮ್ಮಂಗೆ ಹೇಳು, ಹೋಗು. ಚಿಕ್ಕಮ್ಮ, ಅವ್ನು ಹುಷಾರಾಗಿ ಹೋಗಿ ಬರ್ತಾನಂತೆ, ನೀವ್ಯಾಕೆ ಗಾಬರಿ ಆಗ್ತೀರಾ? ನಂಗೆ ಧೈರ್ಯ ಹೇಳಕ್ ಬರ್ಬೇಡ. ನೋಡು, ಮನೆಯಲ್ಲಿ ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನು ಅವನನ್ನ ಕರ್ಕೊಂಡು ಹೋಗು. ನಾನು ಬಂದು ಏನೋ ಪ್ರಾಬ್ಲಮ್ ನಿಂಗೆ? ಬಾ ಹೇಳ್ತೀನಿ. ನಾನಿವಾಗ ಸೊನಾಲಿ ಮನೆಗೆ ಹೋಗ್ಬೇಕು. ನೀನು ಫೋನ್ ಮಾಡಿಲ್ವಾ ಅವ್ರಿಗೆ? ಫೋನ್ ಮಾಡಿದ್ದೆ, ನೀನು ನನಗೆ ಹುಷಾರಿಲ್ಲ ಅಂತ ಹೇಳಿದ್ಯಾ. ಅವಳು ಟೆನ್ಷನಲ್ಲಿ ಊಟ ನಿತ್ಯ ಏನು ಮಾಡಿಲ್ವಂತೆ. ಸರಿನಪ್ಪ, ಈಗ ಹುಷಾರಾಗಿದ್ದೀನಿ ಅಂತ ಹೇಳು, ಊಟದ ನಿತ್ಯ ಎಲ್ಲ ಮಾಡ್ತಾರೆ. ಹೇಳ್ದೆ ಕಣೋ, ಅವಳು ಅರ್ಥ ಮಾಡ್ಕೋಬೇಕಲ್ವಾ? ಗಂಡ ಹೆಂಡತಿ ಜೊತೆಲಿ ಇರಬೇಕು ಅನ್ನೋ ಥರ ಮಾತಾಡ್ತಾಳೆ. ಅದು ಯಾವ ಗ್ರಾಚಾರದಲ್ಲಿ ನಿಂಗೆ ತಗ್ಲಾಕೊಂಡ್ಲು? ಲಗೇಜ್ ತೊಗೊಂಡು ಗಂಡನ ಮನೆಗೆ ಹೋಗ್ತೀನಿ ಅಂತ ಇಲ್ಲಿಗೆ ಬಂದರೂ ಬರ್ಬೋದು. ಹುಷಾರಾಗಿರಿ. ಅದೇ ನನಗೆ ಟೆನ್ಷನ್ ಆಗ್ತಾ ಇರುತ್ತೆ ಕಣೋ. ಅವಳು ನನ್ನ ಸೇವೆ ಮಾಡ್ಬೇಕಂತೆ, ಮನೆಗೆ ಬರ್ತಾಳಂತೆ. ಇಲ್ಲಿ ಹೆಂಡತಿ ಇಲ್ವಾ ನನಗೆ? ಇವಾಗ ಸಮಾಧಾನ ಮಾಡಿದ್ಯಾ ತಾನೇ? ಸಮಾಧಾನ ಮಾಡೋದಕ್ಕೆ ನಾನು ಮಾತು ಕೇಳಬೇಕಲ್ವಾ? ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾಳೆ. ನಿಮಗೆ ಬಂದಿರೋ ನಾರ್ಮಲ್ ಫೀವರಾ? ಡಾಕ್ಟರ್ ಹತ್ರ ಹೋದ್ರಾ? ಮೆಡಿಸಿನ್ ತೊಗೊಂಡ್ರಾ? ಆನ್ಸರ್ ಮಾಡೋಕ್ಕಾಗದೆ ನಾನೇ ಕಟ್ ಮಾಡಿಬಿಟ್ಟೆ. ನೀನು ಸಮಾಧಾನ ಮಾಡೋದು ಬಿಟ್ಬಿಟ್ಟು ಫೋನೇನು ಕಟ್ ಮಾಡಿದೆ? ಮಾತು ಕಂಟಿನ್ಯೂ ಮಾಡಿದೆ, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಳೆ. ಪ್ರಿಸ್ಕ್ರಿಪ್ಷನ್ನ ವಾಟ್ಸಪ್ ಮಾಡಿ ಅಂತ ಹೇಳ್ತಾಳೆ. ಎಲ್ಲಿಂದ ತರಲಿ ರಿಪೋರ್ಟ್ನ? ಅಷ್ಟೊಂದು ತಲೆ ತಿಂದ್ರಾ? ಅವಳ ಪ್ರಕಾರ ಈ ಮನೇಲಿ ನನಗೂ ಅಮ್ಮಗೂ ಹುಷಾರಿಲ್ಲ. ಮೊನ್ನೆ ಎಷ್ಟು ಟಾರ್ಚರ್ ಕೊಟ್ಟರು ಗೊತ್ತಾ? ಸುಳ್ಳೇಳಿ ಬಂದೆ ಅಮ್ಮಂಗೆ ಹುಷಾರಿಲ್ಲ ಅಂತ. ಎಷ್ಟು ಅಂತ ಅವಾಯ್ಡ್ ಮಾಡಲಿ? ಏನೋ ಇವರಿಬ್ರದ್ದು ರೋದನೆ ಆಗೋಯ್ತಲ್ಲ, ಬೆನ್ನಿಗೆ ಹತ್ತಿರೋ ಬೇತಾಳ ಥರ ಆಡ್ತಾ ಇದ್ದಾರೆ. ಅದೇ ನನಗೆ ಭಯ ಆಗ್ತಾ ಇರೋದು. ಸಂಸಾರ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಕಣೋ. ಲೋ, ಇವ್ರನ್ನ ಹೀಗೆ ಬಿಟ್ರೆ ಮಗಳನ್ನ ಮನೆ ಕರ್ಕೊಬಂದು ಒಳಗೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ನಾನು ಅವಾಗ ಹೋಗಿ ಸಮಾಧಾನ ಮಾಡ್ತಾ ಇರೋದು. ಒಂದು ಕೆಲಸ ಮಾಡ್ಲಕ್ಕೆ, ನಾನು ನಿನ್ನ ಜೊತೆ ಬಂದ್ಬಿಡ್ಲಾ? ಅವಾಗ ಏನಾದರೂ ಹೇಳಿ ತಪ್ಪಿಸ್ಕೊಂಡು ಬರೋಕ್ಕೆ ಈಸಿ ಆಗುತ್ತೋ? ಬೇಡ ಕಣೋ, ನಿನಗೆ ಯಾಕೆ ಪ್ರಾಬ್ಲಮ್ಮು? ನಾನು ಮ್ಯಾನೇಜ್ ಮಾಡ್ಕೋತೀನಿ ಬಿಡು. ನಿಂದು ಕಿಡ್ನಾಪ್ ಇನ್ಸಿಡೆಂಟ್ ಎಲ್ಲ ಆದಮೇಲೆ ನಿನ್ನನ್ನು ಬೆಂಗಳೂರಿಗೆ ಒಬ್ಬನೇ ಕಳ್ಸೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಒಂದು ವೇಳೆ ನಾನು ಕಳ್ಸಿದ್ರು ಚಿಕ್ಕಮ್ಮ ಇದಕ್ಕೆ ಒಪ್ಪಲ್ಲ. ಯಾರೋ ತರಲೆ ಹುಡುಗರು ಈ ಥರ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವೊಂದು ಹುಡುಗರಿಗೆ ಚಟ ರೌಡಿ ಅಂತ ಅನ್ನಿಸ್ಕೋಬೇಕು ಅಂತ, ಅದಕ್ಕಿಂತ ಚೇಷ್ಟೆ ಮಾಡ್ತಾರೆ. ನನಗಾಗ ಅನ್ನಿಸ್ತಾ ಇಲ್ಲ ಕಣೋ. ನಿಮ್ಮ ಬೆಳವಣಿಗೆ ಸಹಿಸ್ತೇ ಯಾರೋ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವಾಗಂತೂ ಕೊಲೆ ಮಾಡೋದನ್ನ ಸುಲಭ ಅಂತ ಅನ್ಕೋಬಿಟ್ಟಿದಾರೋ. ಇನ್ಮೇಲೆ ಹುಷಾರಾಗಿರ್ತೀನಿ, ಟೆನ್ಷನ್ ತಗೋಬೇಡ. ಅಮ್ಮಂಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡು, ನಾನು ಹೋಗಿ ಬರ್ತೀನಿ. ಸರಿ, ಫೋನ್ ಮಾಡಿದಾಗ ರಿಸೀವ್ ಮಾಡು. ಚಿಕ್ಕಮ್ಮಂಗೂ ಅವಾಗವಾಗ ಫೋನ್ ಮಾಡ್ತಾ ಇರು. ಆಮೇಲೆ ಗೀತಾ ಅವ್ರ ಮನೇಲಿ ಇಲ್ಲ ಅನ್ಸುತ್ತೆ, ಅವ್ರಿಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಮಾರ್ಕೆಟಿಗೆ ಹೋಗಿದ್ದಾಳಂತೆ, ಹೇಳ್ಬಿಟ್ಟು ಹೋಗ್ತೀನಿ. ಸರಿ ಕಣ, ಹುಷಾರು. ಅಮ್ಮ, ಲಕ್ಕಿಯವ್ರಿಗೆ ಕಾಫಿ ಮಾಡಿಕೊಟ್ರಾ? ಕಾಫಿ ಮಾಡ್ಕೊಡಕ್ಕೆ ಅವನೆಲ್ಲೇ ಇಲ್ಲಿದ್ದಾನೆ, ಅವನಾಗಲೇ ಬೆಂಗಳೂರಿಗೆ ಹೊರಟ. ಅಮ್ಮ, ಅವ್ರು ಎಲ್ಲಿಗೆ ಹೋದ್ರು ಅಂತ ಏನಾದರೂ ಹೇಳಿದ್ರಾ? ನಂಗೆಲ್ಲಿ ಹೇಳೋಗ್ತಾನೆ ಅವನು. ಇಲ್ಲೋ ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳ್ದ ಅಷ್ಟೇ. ಯಾಕೆ ನಿಂಗೆ ಹೇಳಿಲ್ವಾ? ಇಲ್ಲ ಅಮ್ಮ, ನಂಗವ್ರು ಸಿಕ್ಕಿಲ್ಲ. ಇಲ್ಲಿದ್ರೆ ನಿಂಗೆ ಫೋನ್ ಮಾಡ್ತೀನಿ ಇಂದ, ಯಾಕೆ ಫೋನ್ ಮಾಡಲಿಲ್ವಾ? ಇಲ್ಲ ಅಮ್ಮ, ಲಕ್ಕಿಯವ್ರು ನಂಗೆ ಸಿಗಲಿಲ್ಲ, ಫೋನು ಮಾಡಲಿಲ್ಲ. ಹೌದಾ? ಮತ್ತು ನಾನು ಲಕ್ಕಿ ಕಬಡ್ಡಿ ಕೋಚಿಗೆ ಹೋಗಿದ್ದಾನೆ ಅನ್ಕೊಂಡೆ. ಮನೆಗೆ ಬಂದಮೇಲೆ ಸತ್ಯನೂ ಹೇಳಲಿಲ್ಲ. ಆಮೇಲೆ ಹೇಳ್ದ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ. ಧೀರಜ್ ಏನದು ಫೋಟೋ ನೋಡ್ತೆ ಸುಮ್ಮನೆ ಬಿಡ್ತಾನೆ. ಮೀಡಿಯಾಗೆಲ್ಲ ಗೊತ್ತಾಗುತ್ತೆ. ಅಮ್ಮ ಮಗಳು ಸೇರ್ಕೊಂಡು ನನ್ನ ಕರಿಯರೇ ಹಾಳು ಮಾಡಿಬಿಡ್ತಾರೆ. ಲಕ್ಕಿಯವರೇ, ಯಾವಾಗ ಬಂದ್ರಿ? ಒಂದು ನಿಮ್ಮನ್ನೇ ಕನ್ವರ್ಸ್ತಾ ಇದ್ಲು. ಫೋಟೋ ನೋಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡ್ದವರೆಲ್ಲ ನಿಮ್ಮಿಬ್ರು ಜೋಡಿ ಸೂಪರ್ ಅಂತ ಹೇಳ್ತಾರೆ. ಫೋಟೋ ಪ್ರೆಸ್ಸಿಗೆ ಏನಾದರೂ ಕಳಿಸಿದ್ದೀರಾ? ಇಲ್ಲಪ್ಪ, ನಾವೇ ಮಾತಾಡ್ಕೊಂಡ್ವಿ ಅಷ್ಟೇ. ಅಂದಾಗೆ ಈಗ ಹುಷಾರಾಗಿದ್ದೀರ ತಾನೆ? ಹಾಂ,
ಹುಷಾರಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಶೋರ್. ನೀವೇನೋ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೊರಟೇ ಬಿಟ್ರಿ. ಆದ್ರೆ ನಾವು ನಿಮಗೆ ತೊಂದರೆ ಕೊಡೋದು ಬೇಡ ಅಂತ ಫೋನ್ ಮಾಡಿಲ್ಲ. ನಿಮ್ಮ ಅಣ್ಣ ಇಲ್ಲಿಗೆ ಹುಡ್ಕೊಂಡು ಬಂದಾಗ ನನ್ನ ಜೀವನೇ ಆರೋಗಿತ್ತು. ನಾವು ಒಂದು ನಿದ್ರೆ ಊಟ ಎಲ್ಲ ಬಿಟ್ಟು ನಿಮಗೆ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್ ಟ್ರೈ ಮಾಡ್ತಾನೆ ಇದ್ಲು. ಅವಳ ಪರಿಸ್ಥಿತಿ ನೋಡೋಕ್ಕಾಗದೆ ನಾನು ಅವಳ ಪಕ್ಕದಲ್ಲೇ ಕೂತಿದ್ದೆ. ಅಮ್ಮ ನಿನಗೆ ಗೊತ್ತಾಗಲ್ಲ, ಲಕ್ಕಿ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು, ಅವ್ರು ಎಲ್ಲಿರ್ಬೋದು ಅಂತ ತುಂಬ ಒದ್ದಾಡ್ತಿದ್ಲು. ಅವಳ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಜ್ವರ ಬಂದಂಗೆ ಆಗಿತ್ತು. ಲಕ್ಕಿ, ಈಗ ನನಗೆ ಸಮಾಧಾನ ಆಯ್ತು. ನೀವಿಬ್ರು ಮಾತಾಡ್ತೀರಿ, ನಾನು ಬರ್ತೀನಿ. ನೀವು ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಫೋನ್ ಆಫ್ ಮಾಡ್ಕೊಂಡಿದ್ರಿ? ಎಂಗೇಜ್ಮೆಂಟ್ ಆದ್ಮೇಲೆ ಯಾವಾಗಲೂ ನನ್ನ ಜೊತೆನೇ ಇರ್ಬೇಕಲ್ವಾ? ಯಾಕೆ ಬಿಟ್ಟು ಹೋದ್ರಿ ನನ್ನನ್ನು? ನಮ್ಮ ಕಡೆ ಎಂಗೇಜ್ಮೆಂಟ್ ಆದಮೇಲೆ ಹುಡುಗ ಹುಡುಗಿ ಮದುವೆ ಆಗೋವರೆಗೂ ಒಬ್ರನ್ನೊಬ್ರು ನೋಡಬಾರ್ದು. ಅದೆಲ್ಲ ಹಳೆ ಶಾಸ್ತ್ರ. ನೀವು ಬೇಕು ಅಂತಾನೆ ಹೀಗೆ ಹೇಳ್ತಿದ್ದೀರಾ, ನಂಗೆ ಗೊತ್ತು. ಎಂಗೇಜ್ಮೆಂಟ್ ಅಂದರೆ ನನ್ನ ಪ್ರಕಾರ ಮದುವೆ ಆದ ಹಾಗೇನೆ. ಮ್ಯಾರಿಡ್ ಲೈಫ್ ಯಾವಾಗ ಶುರು ಮಾಡೋಣ? ಈಗಲೇ ಯಾಕೆ? ವಿ ಕ್ಯಾನ್ ಟೇಕ್ ಇಟ್ ಸ್ಲೋ. ಎಂಗೇಜ್ಮೆಂಟ್ ಆಗಿದ್ದ ದಿವಸ ನೀವು ನನ್ನ ಜೊತೆಲೇ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಏನೋ ಮೀಟಿಂಗ್ ಇದೆ ಅಂತ ಹೊರಟೋದ್ರಿ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನನಗಂತೂ ಈ ಫಂಕ್ಷನ್ ಬರ್ಲಿಲ್ಲ ಅನ್ನೋ ಬೇಜಾರ್ಗಿಂತ ಹುಷಾರಾಗಿ ಏನೂ ತೊಂದರೆ ಆಗದೆ ವಾಪಸ್ ಬಂದ್ರಲ್ಲ, ಅದೇ ದೊಡ್ಡ ಖುಷಿ ಕೊಟ್ಟಿದ್ದು. ಹೌದು, ಎಂಗೇಜ್ಮೆಂಟ್ ಆದಮೇಲೆ ನನ್ನ ಹೆಂಡತಿ ಜೊತೆ ಇರಲಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ನನ್ನ ಪ್ರೀತಿ ಯಾವತ್ತಿದ್ರು ನಿನಗೇನೆ. ವಾಟ್? ರಿಯಲಿ? ಏನು ಹೇಳಿದೆ? ಫಾರ್ ದ ಫಸ್ಟ್ ಟೈಮ್ ನೀವು ಇಷ್ಟೊಂದು ಎಕ್ಸ್ಪ್ರೆಸ್ ಮಾಡಿದ್ದು. ಯು ಮೇಡ್ ಮೈ ಡೇ. ನನ್ನ ಕೋಪ ಎಲ್ಲ ಹೊರಟೋಯ್ತು. ನಂಗೆ ತುಂಬಾ ಖುಷಿ ಆಗ್ತಿದೆ. ಊಟ ನಿದ್ದೆ ಬಿಟ್ಟಿದ್ದೀರಾ? ಇದೆಲ್ಲ ತಪ್ಪಲ್ವಾ? ಅವಳು ಟೆನ್ಷನ್ ಮಾಡ್ಕೊಂಡ್ರೆ ಹೀಗೆ ಅಪ್ಪ. ಊಟ ನಿದ್ರೆ ಎರಡೂ ಬಿಟ್ಬಿಡ್ತಾಳೆ. ತಪ್ಪು ತಾನೆ? ನೀವು ಮಾಡಿದ್ದು ತಪ್ಪಲ್ಲ. ಹೌದು, ನಿಮ್ಮ ಅಣ್ಣ ಹೇಳಿದ್ರು ನೀವು ಕಬಡ್ಡಿ ಪ್ರಾಕ್ಟೀಸಿಗೆ ಹೋಗಿದ್ರಂತೆ, ನಿಜನಾ? ಹೌದು, ನಿಜ. ಫೋನ್ ಆಫ್ ಆಗದಿರೋ ಥರ ನೋಡ್ಕೋಬೋದಿತ್ತು ಅಲ್ವಾ? ಅದೇನೋ ಆಗೋಯ್ತು. ಮುಂದೆ ಆ ಥರ ಆಗಲ್ಲ ಬಿಡಿ. ಫಸ್ಟು ಊಟ ಮಾಡಿ ತಗೊಳ್ಳಿ. ನೀವು ತಿನ್ಸಿದ್ರೇನೆ ತಿನ್ನೋದು ನಾನು. ನಿನಗೆ ಗೊತ್ತಲ್ವಪ್ಪ ಅವಳ ಆಟ ಎಂಥದ್ದಂತ. ನೀವೇ ತಿನ್ನಿಸಿ, ತಗೊಳ್ಳಿ. ಅಲ್ವೇ, ಆ್ಯನಿವರ್ಸರಿ ದಿನ ಒಬ್ಬನೇ ಹೋಗಿದ್ದ, ಏನೇನೋ ಆಗೋಯ್ತು. ಇವತ್ತು ಒಬ್ಬನೇ ಹೋಗಿದ್ದಾನೆ. ಯಾಕೋ ತುಂಬ ಭಯ ಆಗ್ತಾ ಇದೆ. ನೀನು ಯಾವುದಕ್ಕೊಂದು ಫೋನ್ ಮಾಡಿ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ ವಿಚಾರಿಸು. ಸರಿ ಅಮ್ಮ.
ಅಸೋಸಿಯೇಷನಿಂದ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಮಾತಾಡಬೇಕು. ಒಂದು ನಿಮಿಷ ಬಂದೆ, ನೀವು ತಿಂತಾ ಇರಿ. ಪ್ಲೀಸ್ ಡೋಂಟ್ ಗೋ. ನೀವಿಲ್ದೆ ನಂಗೆ 1 ಸೆಕೆಂಡ್ ಕೂಡ ಇರೋಕ್ಕಾಗಲ್ಲ. ಪ್ಲೀಸ್ ಸೋನಾಲಿ ಅವರೇ, ಇಂಪಾರ್ಟೆಂಟ್ ಕಾಲ್, ಅಟೆಂಡ್ ಮಾಡಿ ಬರ್ತೀನಿ. ನಾನು ಬಿಡಲ್ಲ. ನೀವಿಲ್ಲ ಅಂದ್ರೆ ನಾನು ಊಟನೂ ಮಾಡಲ್ಲ. ಇಲ್ಲೇ ಮಾತಾಡ್ಬೋದಲ್ಲ. ಗೀತಾ ಏನಾಯ್ತೆ? ಯಾಕೆ ಮಾತಾಡ್ತಿಲ್ಲ? ಯಾಕೆ ಫೋನ್ ಪಿಕ್ ಮಾಡಲಿಲ್ವಾ? ಅವರು ಫೋನ್ ಎತ್ತಾ ಇಲ್ಲ ಅಮ್ಮ. ಅವರು ಯಾವುದೋ ಮೀಟಿಂಗಲ್ಲಿ ಇರ್ಬೋದು ಅನ್ಸುತ್ತೆ. ಆಮೇಲೆ ಮಾಡ್ತಾರೆ ಬಿಡಿ ಅವರೇ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಫೋನ್ ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ಅಲ್ಲ, ಲಕ್ಕಿ ಹೀಗೆ ಬಂದು ಹಾಗೆ ಹೊರಟೋದ. ಹೇಳಿದ್ರೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ದ. ನೀವು ನೋಡಿದ್ರೆ ಫೋನೇ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನಾಗ್ತಾ ಇದೆ ಇದು ಅರ್ಥ ಆಗ್ತಾ ಇಲ್ಲ. ಇವತ್ತು ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ಯಾಕೆ ಗೊತ್ತಾ? ನೀವು ತಿನ್ಸಿದ್ರಲ್ಲ, ಅದಕ್ಕೆ. ನಿಮ್ಮ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಐ ಆಮ್ ಲವಿಂಗ್ ದ ಮೂಮೆಂಟ್ಸ್ ಐ ಸ್ಪೆಂಡ್ ವಿತ್ ಯು. ಯಾಕೆ ಒಂಥರ ಇದ್ದೀರಾ? ನನ್ನ ಫೋನಲ್ಲಿ ಮಾತಾಡೋಕೆ ಬಿಟ್ಟಿಲ್ಲ ಅಂತನಾ? ಇವಾಗ ಹೋಗಿ ಮಾತಾಡಿ. ಸಾರಿ ಗೀತಾ, ನೀನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ರಿಸೀವ್ ಮಾಡೋಷ್ಟರಲ್ಲಿ ಕಾಲ್ ಕಟ್ಟಾಯಿತು. ಪರವಾಗಿಲ್ಲ ಲಕ್ಕಿ ಅವರೇ, ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ? ಅದಿರಲಿ, ಇದ್ದಕ್ಕಿದ್ದಂಗೆ ಬೆಂಗಳೂರಿಗೆ ಹೊಟ್ಟೋದ್ರಲ್ಲ, ಏನಾಯ್ತು? ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ? ಹೌದು ಗೀತಾ, ತುಂಬ ಇಂಪಾರ್ಟೆಂಟ್ ಕೆಲಸನೇ. ಏನು, ಬೆಂಗಳೂರು ಟೀಮ್ ಜೊತೆಗೆ ಮತ್ತೆ ಮೀಟಿಂಗಾ? ಅದಲ್ಲ ಗೀತಾ, ನಾನೊಂದು ಫ್ರೆಂಡ್ ಬಗ್ಗೆ ಹೇಳಿದ್ದೆ, ನೆನಪಿದೆಯಾ? ಯಾವ ಫ್ರೆಂಡ್ ಹೇಳಿ? ಅದೇ ಆಂಗ್ಸೈಟಿ ಪ್ರಾಬ್ಲಮ್ ಆಗಿರೋ ಹುಡುಗಿ ನನ್ನ ಫ್ರೆಂಡಿಗೆ ಪ್ರಪೋಸ್ ಮಾಡಿದ್ಲು. ಅವಳು ಓವರ್ ಪೊಸೆಸಿವ್ ಆಗಿದ್ದಾಳೆ. ಇವನು ಮದುವೆ ಆಗಿರೋ ವಿಚಾರ ಹೇಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ನಲ್ಲ. ಹಾಂ, ಗೊತ್ತಾಯ್ತು. ಏನಾಯ್ತು ಇವಾಗ? ಬೇರೆ ಏನಾದರೂ ಸಮಸ್ಯೆ ಆಯ್ತಾ? ಈ ಸಲ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಗೀತಾ. ಅವರಿಬ್ಬರು ಎಂಗೇಜ್ಮೆಂಟ್ ಮಾಡ್ಕೊಬಿಟ್ರು. ಏನು, ಆಗಲೇ ಮದುವೆ ಆಗಿದ್ರು ಇನ್ನೊಂದು ಮದುವೆ ಆದ್ರಾ? ಅಲ್ಲ, ಆ ಹುಡುಗಿಗೆ ಮತ್ತು ಅವ್ರ ಹೆಂಡತಿಗೆ ಇಬ್ರಿಗೂ ದ್ರೋಹ ಮಾಡ್ದಂಗೆ ತಾನೇ ಇದು? ಅದೆಲ್ಲ ಅವನಿಗೆ ಗೊತ್ತು. ಅವನಷ್ಟು ದಡ್ಡ ಅಲ್ಲ. ಅವನಿಗೆ ಮದುವೆ ಆಗೋ ಯಾವ ಇಂಟೆನ್ಷನೂ ಇರಲಿಲ್ಲ. ಬಟ್ ಸಿಚುವೇಶನ್ ಹಾಗೆ ಮಾಡ್ತು. ಅವನು ಹಾಗಾಗುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಮತ್ತು ಆ ಹುಡುಗಿನ ಮದುವೆ ಆದ ಅಂತ ಹೇಳ್ತಿದ್ದೀರಾ? ಸಿಚುವೇಶನ್ ಆಗಿತ್ತು ಗೀತಾ. ಪೂಜೆಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿ ಅಲ್ಲಿ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಎಂಗೇಜ್ಮೆಂಟ್ ಮಾಡಿಸ್ಬಿಟ್ರು. ಏನು ಲಕ್ಕಿ ಅವರೇ ಇದು?
ಪ್ರಾಬ್ಲಮ್ಗಳಿದ್ರು ಅವ್ರ ಪ್ರಾಬ್ಲಮ್ ನೋಡಿ ಇಷ್ಟು ಕನ್ಸರ್ನ್ ತೋರಿಸ್ತಿದ್ದೀರಲ್ಲ, ನಿಜವಾಗ್ಲೂ ಅವ್ರ ಸ್ನೇಹಕ್ಕೆ ನೀವು ತುಂಬ ಬೆಲೆ ಕೊಡ್ತೀರಾ ಅಂತ ಗೊತ್ತಾಯ್ತು. ನೀವು ಇದ್ರ ಬಗ್ಗೆ ಇಷ್ಟು ಫೀಲ್ ಮಾಡ್ಕೋತಿರೋದು ನೋಡಿದ್ರೆ ನಿಮಗೆ ಈ ಥರ ಸಮಸ್ಯೆ ಆಗಿದೆಯೇನೋ ಅನ್ಕೋತಾರೆ ಯಾರಾದರೂ. ಬೇರೆಯವ್ರ ಪ್ರಾಬ್ಲಮ್ನ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ಸಹಾಯ ಮಾಡೋದಕ್ಕೆ ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ನೀವು ಗ್ರೇಟ್. ನೀವು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅವ್ರಿಗೆ ನೀವು ಸಮಾಧಾನ ಹೇಳಿ, ಅವ್ರ ಸಪೋರ್ಟ್ ಆಗಿರಿ. ಬಾಯ್, ಹುಷಾರು. ಬಾಯ್ ಗೀತಾ. ಇಂಥ ಒಳ್ಳೆ ಮನಸ್ಸಿರೋ ಹೆಂಡತಿಗೆ ಮೋಸ ಮಾಡ್ತಾ ಇದ್ದೀನಿ. ನಮ್ ಹೀರೋಗೆ ಇಬ್ಬಿಬ್ರು ಹೀರೋಯಿನು. ಒಬ್ಳು ಸೆಂಟಿಮೆಂಟ್ ಹೀರೋಯಿನು, ಇನ್ನೊಬ್ಳು ಗ್ಲಾಮರ್ ಹೀರೋಯಿನು. ಒಂದು ದೊಡ್ಡ ಮನೆ, ಇನ್ನೊಂದು ಚಿಕ್ಕ ಮನೆ. ದೊಡ್ಡ ಮನೆ ಮರ್ಯಾದೆ ಕಾಪಾಡೋದಿಕ್ಕೆ, ಚಿಕ್ಕ ಮನೆ ಸಂತೋಷ ಪಡೋದಿಕ್ಕೆ. ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಮನೆಯವ್ರ ಹತ್ರ ಸುಳ್ಳು ಹೇಳಿ ಅವ್ರ ಕಿವಿಗೆ ಹೂ ಇಟ್ಟು ನೀವು ಹೋಗಿದ್ದೀರಾ. ನನಗ್ ಗೊತ್ತು ನೀವು ಕಬಡ್ಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿಲ್ಲ ಅಂತ. ಆದ್ರೆ ಲಕ್ಕಿ ಅವರು ಸೊನಾಲಿ ಮನೆಗೆ ಹೋಗಿದಾರೋ ಇಲ್ವೋ ಅಂತ ಹೇಗ್ ತಿಳ್ಕೊಳ್ಳೋದು? ಹಾ, ಹೇಗಿದ್ರು ಅವ್ರ ಮನೆಯವ್ರು ನನಗೆ ಗೊತ್ತಲ್ವಾ, ಅವರಿಗೆ ಫೋನ್ ಮಾಡಿ ಕೇಳೋಣ. ಹಲೋ, ಹಾಯ್ ಪಿಂಕಿ, ಹೇಗಿದ್ದೀರಾ? ನನ್ನ ನಂಬರ್ ನಿಮ್ ಹತ್ರ ಇದೆಯಾ? ಹೌದು, ಮನೆಗೆ ಬಂದಾಗ ನೀವೇ ಕೊಟ್ಟಿದ್ರಲ್ವಾ. ಏನು ಮನೆಗೆ ಬರಲೇ ಇಲ್ಲ? ಮೊದಲು ನೀವು ಒಂದ್ಸಲ ನಮ್ಮ ಮನೆಗೆ ಬನ್ನಿ, ಆಮೇಲೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಆ್ಯಕ್ಚುಲಿ ಟೈಮ್ ಇಲ್ಲ, ಆದರೂ ಆ ಮನೆಗೆ ಬರಬೇಕು. ಯಾವಾಗ? ಯಾವಾಗ ಅಂತ ಕೇಳಬೇಡಿ, ಬಂದರೆ ಪರ್ಮನೆಂಟಾಗಿ ಇದ್ಬಿಡ್ತೀನಿ. ಅದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ? ಲಕ್ಕಿಗಿಂತ ನಿಮ್ಮನ್ನು ಪ್ರೀತಿ ಮಾಡೋ ಹುಡುಗ ನಿಮ್ಗೆ ಇನ್ನೆಲ್ಲಿ ಸಿಗ್ತಾನೆ? ದಟ್ಸ್ ಟ್ರೂ. ಲಕ್ಕಿ ಅವರು ನಿಮ್ಮ ಮನೆ ಕಡೆ ಬಂದಿಲ್ವಾ? ಬಂದಿದ್ದಾರೆ, ಇವಾಗ ಅವ್ರು ಇಲ್ಲೇ ಇದ್ದಾರೆ. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ದಾರೆ. ಅಂತೂ ನನ್ನ ಅನುಮಾನ ನಿಜ ಆಯ್ತು. ಯಾಕೆ, ಅವ್ರಿಗೇನಾದರೂ ಹೇಳಬೇಕಿತ್ತಾ? ಅಯ್ಯಯ್ಯೋ, ನಾನು ಫೋನ್ ಮಾಡಿರೋ ವಿಷಯ ಹೇಳ್ಬೇಡಿ. ಹಾಗೆ ನಾನು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋ ವಿಷಯನೂ ಅವ್ರ ಹತ್ರ ಮಾತಾಡಬೇಡಿ. ಡೋಂಟ್ ವರಿ, ನಾನು ಹೇಳಲ್ಲ. ಮತ್ತೆ ತಮ್ಕೆ ತಿಬ್ಬದ ಮನೆಗೆ ಸೊಸೆಯಾಗಿ ಯಾವಾಗ ಬರ್ತೀರಾ? ಅವ್ರಿನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದಾರೆ ತಾನೇ? ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ, ಯಾರಿಗೂ ಹೇಳಬಾರ್ದು. ಅವ್ರಿಗೂ ನನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬ ಇಷ್ಟ. ನನಗೆ ಮಾತನ್ನು ಕೇಳ್ತಿದ್ರೆ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಿದೆ. ಅಲ್ಲ ಸೊನಾಲಿ ಅವರೇ, ಆದಷ್ಟು ಬೇಗ ಮದುವೆ ಮಾತುಕತೆ ಮುಗಿಸ್ಬೋದಾಗಿತ್ತಲ್ವಾ? ಮ್ಯಾಚ್ ಮುಗಿಯೋವರೆಗೂ ಬೇಡ ಅಂತ ಹೇಳಿದ್ದಾರೆ. ಸೊನಾಲಿ ಅವರೇ, ಲಕ್ಕಿ ಅವರೇನೋ ಆರ್ಡಿನರಿ ವ್ಯಕ್ತಿ ಅಲ್ಲ. ಅವ್ರು ಖಂಡಿತ ಮ್ಯಾಚಲ್ಲಿ ಗೆದ್ದೇ ಗೆಲ್ತಾರೆ, ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗೇ ಆಗ್ತಾರೆ. ಆಗ ಅವರು ಹೋಗಿ ಡೆಲ್ಲಿಯಲ್ಲಿ ಸೆಟ್ಲ್ ಆದ್ರೆ ನಿಮ್ಮ ಕೈಗೆ ಸಿಗದೆ ಇದ್ರೆ ಏನ್ ಮಾಡ್ತೀರಾ? ಗೀತಾ, ಯಾಕೆ ಮಾತ್ರೆ ನುಂಗ್ತಿದ್ಯೆ? ಹುಷಾರಿಲ್ವಾ? ಗೀತಾ, ನಾನು ನಿನಗೆ ಕೇಳ್ತಾ ಇರೋದು, ಯಾಕೆ ಮಾತ್ರೆ ನುಂಗ್ತಿದ್ಯಾ?